ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ವಿನಯ್ ವ್ಲಾಗ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದೇ ಲಗದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದೇ ಲಗ ಉಂಟಲ್ಲ, ಇದು ತೋಟ ಸೈಡಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಆಯಿತಾ. ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು. 6 ತಿಂಗಳ ಮೇಲಿನ ಮಕ್ಕಳು ಇರ್ತಾರಲ್ಲ, ಅವರಿಗೆಲ್ಲ ಇದರ ಎಲೆಯ ರಸ ಅಥವಾ ಕಾಂಡದ ರಸನ ಕೂಡ ಕೊಡ್ತಾರೆ, ಅಷ್ಟು ಒಳ್ಳೆಯದು. ಇದಕ್ಕೆ ತುಳುವಲ್ಲಿ ತಿಮಾರೆ ಅಂತಾರೆ. ನಾವಿವತ್ತು ಅದರ ಚಟ್ನಿನ ಮಾಡೋಣ. ಹೇಗೆ ಮಾಡೋದು ಅಂತ ನನಗೆ ಅದು ಇಷ್ಟು ಸಿಕ್ಕಿದೆ ಒಂದೇ ಲಗ. ಅದರ ಬೇರು ಕೂಡ ಹಾಕ್ಬೋದು, ಚೆನ್ನಾಗಿ ತುಳಿದ್ಬಿಟ್ಟು ಹಾಕಬೇಕಾಯ್ತಾ. ಇದೇನಿಲ್ಲ, ಸಿಂಪಲ್ ಗ್ರೈಂಡ್ ಮಾಡಲಿಕ್ಕೆ ಹಾಕಲಿಕ್ಕೆ ಆಯಿತು. ಏನೆಲ್ಲ ಹಾಕಬೇಕಂದ್ರೆ ಹಸಿಮೆಣಸಿನ್ಕಾಯಿ, 1 ಕೆಂಪು ಮೆಣಸು, 3 ಎಸಳು ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ತುಂಡು ಬೆಲ್ಲ, ಒಂದು ಸ್ವಲ್ಪ ಹುಳಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಬೇಕಿದ್ರೆ ಒಗ್ಗರಣೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಇದಕ್ಕೆ ಈಗ ಒಗ್ಗರಣೆ ಹಾಕೋದಿಲ್ಲ, ಸ್ಕಿಪ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ದೋಸೆ ಜೊತೆ ಅಥವಾ ಗಂಜಿ ಜೊತೆ ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ ಒಮ್ಮೆ ನೋಡಿ. ಥ್ಯಾಂಕ್ ಯು.